ಸುಂದರವಾಗಿ ಕಾಣ್ತೀರಾ. ಪುತ್ರ ಮಾರುತಿ, ನೀವು ಇಲ್ಲೇ ಇದ್ದೀರಾ? ನಾವು ಅರಮನೆಯೆಲ್ಲ ಹುಡುಕುತ್ತಿದ್ದೆವು. ನಡೆಯಿರಿ, ಭೋಜನ ಸಿದ್ಧವಾಗಿದೆ. ನಿಮಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ರಾಜಮಾತೆ, ಅಮ್ಮ ನಮಗೋಸ್ಕರ ಕಳಿಸಿದ ಎಲ್ಲಾ ಲಾಡುಗಳನ್ನ ನಾವು ತಿಂದು ಖಾಲಿ ಮಾಡಿದೀವಿ. ಅದಕ್ಕೆ ನಮ್ಗೆ ಹಸ್ವೇ ಆಗ್ತಿಲ್ಲ. ದಯವಿಟ್ಟು ನಮಗೋಸ್ಕರ ಕಾಯ್ಬೇಡಿ, ಎಲ್ರೂ ಭೋಜನ ಮಾಡಿ. ಮತ್ತೆ ನಾವು ಇಲ್ಲೇ ಪ್ರಭುಗಳ ಜೊತೆ ಇರ್ತೀವಿ. ಸರಿ, ಹಾಗೆ ಆಗಲಿ. ಹಾಗೂ ನೀವು ವಿಶ್ರಮಿಸಿ. ವಿಧಾತರು ಆದೇಶಿಸಿರುವಂತೆ ಈ ಭಸ್ಮವನ್ನು ಹೇಗೆ ವಿಸರ್ಜಿಸಬೇಕೆಂದರೆ ಭೂಮಿಯ ಮೇಲೆ ಇದು ಮತ್ತೆಂದು ಸಿಗಕೂಡದು. ಹೇ ಮಾರೀಚ, ನನ್ನ ಪ್ರೀತಿಯ ಸೋದರ, ನಿಮ್ಮ ಮಾಯೆಯಿಂದ ಈ ಭಸ್ಮವನ್ನು ಹೇಗೆ ತೂರಬೇಕೆಂದರೆ ಅನಂತ ಕಾಲದವರೆಗೂ ಭಸ್ಮವು ಆಕಾಶದಲ್ಲೇ ಸುತ್ತುತ್ತಿರಬೇಕು. ಓಂ ಬ್ರೀಂ ಪ್ರೀಂ ಚಕ್ರುವ ಸ್ವಾಹ. ಪ್ರಭು, ಇದ್ಯಾವ ಭಸ್ಮ ಇದು? ನಮ್ ಪ್ರಭುಗಳ ಮೇಲೆ ಬೀಳ್ತಾ ಇದೆಯಲ್ಲ. ಪ್ರಭು, ಪ್ರಭು, ಇದೆಂತಹ ಲೀಲೆ? ದೇವಿ ವೇದವತಿಯ ಭಸ್ಮ ಅಯೋಧ್ಯೆಯಲ್ಲಿ, ಪ್ರಭು ಶ್ರೀರಾಮನ ಬಳಿಯಲ್ಲಿ. ದೇವಿ, ಭಕ್ತ ತನ್ನ ಭಗವಂತನಲ್ಲಿ ಸಂಪೂರ್ಣ ಮಗ್ನನಾದಾಗ ಅವರಿಗೆ ಜೀವನ ಮತ್ತು ಮರಣದ ಹಂಗಿರುವುದಿಲ್ಲ. ಒಂದು ರೀತಿಯಲ್ಲಿ ಸ್ವತಃ ದೇವರಾಗಿ ಬಿಡುತ್ತಾರೆ. ಅವರ ದೇಹದ ಪ್ರತಿ ಕಣದಲ್ಲೂ ಈಶ್ವರ ವಾಸವಾಗಿರುತ್ತಾನೆ. ದೇವಿ ವೇದವತಿ ತನ್ನ ಇಚ್ಛೆಯಂತೆ ಶ್ರೀಹರಿ ವಿಷ್ಣುವನ್ನು ಸ್ಮರಿಸುತ್ತಾ ಪವಿತ್ರವಾದ ಅಗ್ನಿಯಲ್ಲಿ ವಿಲೀನವಾಗಿದ್ದಾಳೆ. ಇದರಿಂದಾಗಿ ವೇದವತಿ ವಿಷ್ಣುವಿಗೆ ಹತ್ತಿರವಾದಳು. ಇದೇ ಕಾರಣಕ್ಕೆ ಆಕೆಯ ಅವಶೇಷವಾದ ಈ ಭಸ್ಮ ರಾವಣನ ವಿನಾಶವನ್ನು ಸೂಚಿಸುವುದಕ್ಕಾಗಿ ಪ್ರಭು ಶ್ರೀರಾಮನ ಚರಣಗಳನ್ನು ತಲುಪಿದೆ. ಇನ್ನೊಂದು ವಿಷಯ, ದೇವಿ ವೇದವತಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಹನುಮಂತ ಮುಖ್ಯ ಪಾತ್ರ ವಹಿಸುತ್ತಾರೆ. ಆಶ್ಚರ್ಯವಾಗಿದೆ, ಈ ಭಸ್ಮ ಇಡೀ ಆಕಾಶನೇ ಆವರಿಸ್ಬಿಟ್ಟಿದೆಯಲ್ಲ. ಈ ಶುಭ ಸಂದರ್ಭದಲ್ಲಿ ಇಂತಹ ವಿನಾಶಕಾರಿ ಭಸ್ಮ, ಇದಕ್ಕೂ ನಮ್ಮ ಪ್ರಭುಗೂ ಏನಾದ್ರೂ ಸಂಬಂಧ ಇದೆಯಾ? ಹನುಮ, ಪ್ರಭು, ಶ್ರೀರಾಮ ರಾಮ 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 ರಾಮ
ನಿಮ್ಮ ಆಲೋಚನೆ ಸರಿಯಾಗಿಯೇ ಇದೆ ಹನುಮ. ಈ ಭಸ್ಮಕ್ಕೂ ನಮಗೂ ಸಂಬಂಧವಿದೆ. ಹೇಗೆ ಪ್ರಭು? ಇದು ಅಧರ್ಮಕ್ಕಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟಂತಹ ನನ್ನ ಭಕ್ತೆಯೊಬ್ಬಳ ಚಿತಾಭಸ್ಮ. ಹಾಗಾದ್ರೆ ತಡ ಯಾಕೆ? ಅನುಮತಿ ನೀಡಿ ಪ್ರಭು. ಅಧರ್ಮ ಮಾಡಿದವ್ರನ್ನ ನಾವು ಖಂಡಿತವಾಗ್ಲೂ ಸರ್ವನಾಶ ಮಾಡ್ತೀವಿ. ಸಮಯ ಬಂದಾಗ ಅವಶ್ಯವಾಗಿ ನಾವೇ ತಿಳಿಸುತ್ತೇವೆ. ಆದರೆ ಈಗ ನಿಮ್ಮ ದಿವ್ಯ ಶಕ್ತಿಯ ಸಹಾಯದಿಂದ ಈ ಭಸ್ಮವು ಭೂಮಿಯ ಮೇಲೆ ನೆಲೆಗೊಳ್ಳುವಂತೆ ಮಾಡಬೇಕು. ಹಾಗೂ ಅದನ್ನು ರಕ್ಷಣೆ ಮಾಡಬೇಕು. ನಿಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಈಗಿದನ್ನು ಸುರಕ್ಷಿತವಾಗಿಡಬೇಕು. ಮಹಾರಾಜ, ಯಮದೂತರು ಪ್ರವೇಶಿಸದಂತಹ ನಿಗೂಢ ಸ್ಥಳಕ್ಕೆ ವೇದವತಿಯ ಭಸ್ಮವನ್ನು ತಲುಪಿಸಿಬಿಟ್ಟವು. ಸಂತೋಷವೇ ಮಹಾರಾಜ? ನಾನಲ್ಲ, ಸೋದರ ಮಾರೀಚ. ಹೌದು, ನಮ್ಮ ಮಾಯಾಶಕ್ತಿ ನಿಮಗೆ ತಿಳಿದೇ ಇದೆ. ಅದು ದೂರದಲ್ಲೆಲ್ಲೋ ಏಕೆ ಕಾಣಿಸುತ್ತಿಲ್ಲ? ದೂರದಲ್ಲಿ ಎಲ್ಲೋ ಇದ್ದೇ ಇರುತ್ತೆ ವಿಧಾತ. ಹೊತ್ತಿಸಿ ಬೆಂಕಿ. ಬೇಡ ಬೇಡ ಮಹಾರಾಜ. ವಿಧಾತರೇ ವಿಧಾತರೇ, ಹಾಗೆ ಮಾಡಬೇಡಿ. ನಿಮಗೆ ನಮ್ಮ ಮಾಯಾಶಕ್ತಿಯ ಬಗ್ಗೆ ತಿಳಿದಿದೆ. ಅದು ಎಲ್ಲೋ ದೂರದಲ್ಲಿ ಇದ್ದೇ ಇರುತ್ತೆ. ನಂಬಿಕೆ ಮತ್ತು ಸತ್ಯದಲ್ಲಿ ಸೌಂದರ್ಯ ಅಡಗಿರುತ್ತದೆ. ಈ ವಿಧಾತ ರಾವಣ ಎಲ್ಲವನ್ನೂ ನಂಬುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಎಲ್ಲವನ್ನೂ ನಂಬದೆಯೂ ಇರುವುದಿಲ್ಲ. ಸರಿ. ಪುತ್ರ ಲಂಕೇಶ, ಬಾ ಇಲ್ಲಿ. ಧರಿತ್ರಿ ಮಾತೆ, ದಯವಿಟ್ಟು ನಮಗೆ ದರ್ಶನವನ್ನ ನೀಡಿ. ಪ್ರಣಾಮಗಳು ಮಾತೆ. ಪುತ್ರ ಹನುಮಂತ, ಹೇಳಿ, ನಮ್ಮಿಂದ ಏನಾಗಬೇಕಿತ್ತು? ಮಾತೆ, ನಮ್ಮ ಪ್ರಭುಗಳ ಆದೇಶದಂತೆ ನೀವು ಈ ಭಸ್ಮವನ್ನ ನಿಮ್ಮ ಹತ್ರ ಸುರಕ್ಷಿತವಾಗಿ ಇಟ್ಕೊಳ್ಳಿ. ನಮ್ಮ ಪ್ರಭುಗಳ ಮುಂದಿನ ಆದೇಶದವರೆಗೂ ಇದು ನಿಮ್ಮ ಹತ್ರನೇ ಇರಲಿ. ಅರ್ಥಾತ್ ಈ ಭಸ್ಮ ಅವಶ್ಯವಾಗಿ ಅತ್ಯಂತ ಅಮೂಲ್ಯವಾದುದು.
ಧನ್ಯವಾದಗಳು ಮಾತೆ. ಮೊದಲು ಮಹಾ ಆರತಿ ಪೂರ್ಣವಾಗಲಿಲ್ಲ. ನಂತರ ದೇವಾಲಯಗಳಲ್ಲಿ ಸ್ಥಾಪಿತವಾಗಿದ್ದ ವಿಧಾತ ರಾವಣನ ಮೂರ್ತಿಗಳು ಮಾಯವಾದವು. ಅಷ್ಟೇ ಅಲ್ಲದೆ ನಿನ್ನ ಮೂರ್ತಿಯ ಜಾಗದಲ್ಲಿ ವಿಷ್ಣು ಮೂರ್ತಿ ಮತ್ತೆ ಸ್ಥಾಪಿತವಾಯಿತು. ಭಕ್ತರೇ ಇಲ್ಲವೆಂದ ಮೇಲೆ ಆ ವಿಷ್ಣುವನ್ನು ಪೂಜಿಸುವವರ್ಯಾರು ತಾಯಿ? ಅರ್ಥಾತ್ ಈ ಸೃಷ್ಟಿಯ ಸರ್ವಶ್ರೇಷ್ಠ ವಿಷ್ಣು ಭಕ್ತೆ ವೇದವತಿಯ ಅಧ್ಯಾಯವನ್ನು ಮುಗಿಸಿದ್ದೇವೆ. ಈ ಮೂಲಕ ವಿಷ್ಣು ಭಕ್ತಿಯಲ್ಲಿ ಶಕ್ತಿ ಇಲ್ಲವೆಂಬ ಸಂದೇಶವು ಎಲ್ಲರಿಗೂ ರವಾನೆಯಾಗಿದೆ ಮಾತೆ. ಆದರೆ ಆ ವಿಷ್ಣು ಭಕ್ತೆ ವೇದವತಿ ಶಾಪ ಕೊಡುವುದರಲ್ಲಿ ಯಶಸ್ವಿಯಾಗಿ ಬಿಟ್ಟಳು. ನಾವು ಋಷಿ ಕುಶಧ್ವಜರ ಪುತ್ರಿ ವೇದವತಿ ನಿನಗೆ ಶಾಪ ನೀಡುತ್ತಿದ್ದೇವೆ. ನಿನ್ನನ್ನು ಸಂಹಾರ ಮಾಡುವ ವೀರನು ಈ ಸೃಷ್ಟಿಯಲ್ಲಿ ಆಗಲೇ ಜನ್ಮ ತಾಳಿದ್ದಾನೆ. ಮತ್ತೆ ನಾವು ಅವರ ಸಂಗಾತಿಯಾಗಿ ಮುಂದಿನ ಜನ್ಮದಲ್ಲಿ ನಿನ್ನ ಅಂತ್ಯಕ್ಕೆ ಕಾರಣರಾಗುತ್ತೇವೆ. ನಾವು ಹೇಳಿದ್ದೆವು ತಾನೇ ಭಗವಂತ ಎಲ್ಲವನ್ನೂ ಸರಿಪಡಿಸುತ್ತಾರೆಂದು. ರಾವಣನ ಅಧರ್ಮದ ಅಟ್ಟಹಾಸವನ್ನು ತಡೆಯಲು ಪ್ರಭುಗಳು ತಮ್ಮ ಲೀಲೆಯನ್ನು ಆರಂಭಿಸಿದ್ದಾರೆ. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಭುಗಳ ಮೂರ್ತಿ ಮತ್ತೆ ಸ್ಥಾಪನೆಯಾಗಿದೆ. ಭಕ್ತರು ತಮ್ಮ ಪೂಜೆ ಅರ್ಚನೆಯನ್ನು ಆರಂಭಿಸಿದ್ದಾರೆ ಮಹಾರಾಜ. ನಮಗೂ ಆ ಸುಖದ ಅನುಭೂತಿ ಆಗ್ತಾ ಇದೆ ಗುರುದೇವ. ನಮಗೇನು ಅನುಭವ ಆಗ್ತಿದೆ ಅಂದ್ರೆ ಪ್ರಭು ಸ್ವಯಂ ಈ ಪೃಥ್ವಿನಲ್ಲಿ ಅವತರಿಸಿದ್ದಾರೆ ಅಂತ. ಇರಬಹುದು ದೇವಿ. ಭಗವಂತನ ಆಗಮನದ ಮುನ್ಸೂಚನೆ ಭಕ್ತನಿಗೆ ತಿಳಿಯುವ ಸಾಧ್ಯತೆ ಇದೆ. ಅವರೇನಾದರೂ ಬಂದಿದ್ದರೆ ನಾವು ಅವರ ದರ್ಶನ ಪಡೆಯಬಹುದು. ಹಾಗೆ ಪ್ರಭು ಜೊತೆ ಜೊತೆಯಲ್ಲಿ ಆ ಪುತ್ರನ ದರ್ಶನ ಕೂಡ ಆಗ್ಬೇಕು. ಅವ್ರು ನಮ್ಮನ್ನ ಮರ್ತು ಬಿಟ್ಟು ಅಲ್ಲೇ ಕೂತಿದಾರಲ್ಲ, ಅದರಿಂದ ನಾವು ಧನ್ಯರಾಗ್ಬಿಡ್ತೀವಿ ಸ್ವಾಮಿ. ಮಹಾರಾಜರೇ, ಅಯೋಧ್ಯೆಯಿಂದ ಪತ್ರ ಬಂದಿದೆ ನೋಡಿ. ನೀವು ಅವರನ್ನೇ ಸ್ಮರಿಸುತ್ತಿದ್ದೀರಿ. ಈಗ ಅವರಿಂದನೇ ಪತ್ರ ಬಂದಿದೆ. ಕೊಡಿ. ಏನಾಯ್ತು ಸ್ವಾಮಿ? ದೇವಿ, ನಮ್ಮ ಪುತ್ರ ಆರೋಗ್ಯವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ಚಿಂತಿಸುವ ಯಾವ ಅಗತ್ಯವೂ ಇಲ್ಲ. ಎಲ್ಲಿ ನನಗೂ ಕೊಡಿ, ನಾನು ಓದ್ ನೋಡ್ತೀನಿ. ಪ್ರಣಾಮಗಳು ಅಮ್ಮ. ಅಮ್ಮ, ನಾವು ತುಂಬಾ ಆನಂದವಾಗಿದ್ದೀವಿ. ಇಲ್ಲಿ ಎಲ್ರೂ ಕುಶಲವಾಗಿದ್ದಾರೆ. ಅಲ್ಲಿಗೆ ಬರೋಕೆ ನಮ್ಗೆ ಮನ್ಸೇ ಆಗ್ತಿಲ್ಲ. ಪಿತಾಶ್ರೀ ಅವ್ರ ತರ ನೀವು ಸಹ ನಿಶ್ಚಿಂತೆಯಾಗಿರಿ ಅಮ್ಮ. ನಿಮ್ಗೊಂದ್ ವಿಷಯ ಗೊತ್ತಾ ಅಮ್ಮ? ನಮ್ಗೆ ನಮ್ಮ ಪ್ರಭು ಸಿಕ್ಕಾಯ್ತು. ಅವರ ಸೇವೆ ಮಾಡ್ತಾ ಸಮಯ ಹೋಗ್ತಿರೋದೇ ನಮಗ್ ಗೊತ್ತಾಗ್ತಿಲ್ಲ. ಪ್ರಣಾಮಗಳು ಅಮ್ಮ. ಸ್ವಾಮಿ, ನಾವಿವತ್ತೇ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಮಾತೆ, ಏಕಿಷ್ಟು ವಿಚಲಿತರಾಗಿದ್ದೀರಿ? ಆ
ಶಾಪಗಳನ್ನು ನೀನು ನಿರ್ಲಕ್ಷಿಸಬೇಡ ಪುತ್ರ. ಪಡೆದುಕೊಂಡಿರುವ ವರದಾನ ಮತ್ತು ಕೊಟ್ಟ ಶಾಪ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶಾಪವನ್ನು ನೀಡುವುದು ಕೇವಲ ದುರ್ಬಲರು ಮಾತ್ರ. ಸರಿಯಲ್ಲವೇ ಮಾತೆ? ಈ ವಿಧಾತನನ್ನು ಯಾರೂ ಏನೂ ಮಾಡಲಾಗುವುದಿಲ್ಲ. ನೀನೀಗ ನಿನ್ನ ಕ್ಷಮತೆಯ ಶಿಖರವೇರಿದ್ದೀಯ. ಈ ಸ್ಥಿತಿಯಲ್ಲಿರುವ ನಿನಗೆ ಈ ವಿಷಯದ ಗಂಭೀರತೆ ಭಾಸವಾಗುತ್ತಿಲ್ಲ ಪುತ್ರ. ಆದರೆ ನೆನಪಿರಲಿ ಪುತ್ರ, ಕಾಲನ ಕಾಲ ನಿಯಮದಲ್ಲಿ ಶಾಪಗಳು ಫಲಿಸುತ್ತವೆ. ನೀನು ವಿಶ್ವವನ್ನೇ ಜಯಿಸುತ್ತಾ ಹೋಗಿದ್ದಾಗ ರಘುಕುಲದಿಂದ ಅಂತಹ ಶಾಪ ನಿನಗೊಂದು ಸಿಕ್ಕಿದೆ. ರಘುಕುಲ, ಸರಯೂ ನದಿಯ ದಡದಲ್ಲಿರುವ ರಘುಕುಲ. ನೆನಪಿದೆ ಮಾತೆ? ಅದೇ ಭೂಮಿಯಲ್ಲಿ ಅರಣ್ಯಕನೊಂದಿಗೆ ಸಮರ ಸಾರಿದ್ದೆವು. ರಾಜ ಅರಣ್ಯಕ, ನಿಮಗಿದು ಕೊನೆಯ ಅವಕಾಶ. ನಮಗೆ ಶರಣಾಗತರಾಗಿ ನಮ್ಮ ಅಧಿಪತ್ಯವನ್ನು ಸ್ವೀಕರಿಸಿದರೆ ನಿಮಗೆ ಪ್ರಾಣ ಭಿಕ್ಷೆ ನೀಡುತ್ತೇವೆ. ನಮಗೆ ಪ್ರಾಣ ಭಿಕ್ಷೆ ಬೇಕಿಲ್ಲ. ಪ್ರಾಣ ಹೋದರೂ ವಚನ ಭ್ರಷ್ಟರಾಗುವುದಿಲ್ಲ. ನಾವು ನಮ್ಮ ಮಾತೃಭೂಮಿಗೆ ವಚನ ನೀಡಿದ್ದೇವೆ. ಶಿರವು ಭೂಮಿಗೆ ಬಿದ್ದರೂ ರಾಕ್ಷಸರೆದುರು ಎಂದೂ ಶಿರಬಾಗುವುದಿಲ್ಲವೆಂದು. ಅಂದರೆ ನಿನ್ನ ಶಿರಶ್ಛೇದನ. ನೀನು ನಮ್ಮ ತಲೆಯನ್ನು ಮೋಸದಿಂದ ಕತ್ತರಿಸಿರುವೆ ರಾವಣ. ಅದಕ್ಕಾಗಿ ನಾನು ನಿನಗೆ ಶಾಪ ನೀಡುತ್ತಿರುವೆ. ಯಾವ ರಘುಕುಲದ ನೆಲದಲ್ಲಿ ನಿಂತು ನೀನು ಪಾಪ ಮಾಡಿರುವೆಯೋ ಅದೇ ರಘುಕುಲ ಭೂಮಿಯಲ್ಲಿ ನಿನ್ನನ್ನು ಸಂಹಾರ ಮಾಡುವವನೊಬ್ಬ ಜನ್ಮ ತಾಳುತ್ತಾನೆ. ಆ ರಘುವಂಶಜನಿಂದಲೇ ನಿನ್ನ ಮೃತ್ಯು. ಸೋಲಿನಿಂದ ಕಂಗೆಟ್ಟಾಗಲೆಲ್ಲ ಶಾಪ ನೀಡುತ್ತಾರೆ ದುರ್ಬಲ ಪ್ರಾಣಿಗಳು. ಅಂದು ಅಯೋಧ್ಯೆಯ ವಿಜಯದ ನಂತರ ಬಹಳ ಸಂಭ್ರಮಿಸಿದ್ದೆವು ನಾವು. ನನಗೆ ಖೇದವಿದೆ ಪುತ್ರ. ಈಗ ಅಯೋಧ್ಯೆಯ ಮೇಲೆ ನಿನ್ನ ಆಧಿಪತ್ಯ ಇಲ್ಲ. ಇಲ್ಲಿ ನೀನು ದಶಾನನ ಯಜ್ಞದಲ್ಲಿ ನಿರತನಾಗಿದ್ದರೆ ಅಲ್ಲಿ ರಘುಕುಲದ ರಾಜ ದಶರಥ ಚಕ್ರವರ್ತಿ ಸಾಮ್ರಾಟನಾದ. ನೀನು ನಗುತ್ತಿರುವೆಯಾ? ನೀವೀಗ ಎಂತಹ ಶುಭ ಸುದ್ದಿಯನ್ನು ತಿಳಿಸಿದಿರಿ ತಾಯಿ. ಇದು ಸೂಕ್ತ ಸಮಯವಲ್ಲವೇ ವಿಧಾತ ರಾವಣನ ಅಧಿಪತ್ಯವನ್ನು ವಿಸ್ತರಿಸುವುದಕ್ಕೆ? ಅಯೋಧ್ಯೆಗೆ ಪ್ರಯಾಣಿಸುತ್ತೇವೆ. ರಾಜ ದಶರಥನು ನಮ್ಮ ಅಧಿಪತ್ಯವನ್ನು ಸ್ವೀಕರಿಸಿದರೆ ಉತ್ತಮ, ಇಲ್ಲದಿದ್ದರೆ ಅದಿನ್ನೂ ಉತ್ತಮ. ಏಕೆಂದರೆ ಯುದ್ಧ ಭೂಮಿಯಲ್ಲಿ ರಾಜ ದಶರಥನ ದುಸ್ಥಿತಿಯನ್ನು ನೋಡಿ ಸೃಷ್ಟಿಯ ಯಾವ ಸಾಮ್ರಾಟನೋ ವಿಧಾತ ರಾವಣನನ್ನು ವಿರೋಧಿಸುವ ದುಸ್ಸಾಹಸ ಮಾಡುವುದಿಲ್ಲ. ನಾವು ನೋಡುತ್ತೇವೆ, ರಾವಣನನ್ನು ವಧಿಸಬಲ್ಲ ಧೀರನು ಅವನ್ಯಾವನಿರುವನೆಂದು.